ಸ್ನೇಹಿತರೆ ನಮಸ್ಕಾರ. ನಮಗೆ ಒಂದೆರಡು ದಿವಸಗಳಿಂದ ಯಾವ ರೀತಿಯ ರಿಕ್ವೈರ್ಮೆಂಟ್ ಇತ್ತು ಅಂತ ಹೇಳಿದರೆ, ಕಡಿಮೆ ಬೆಲೆಯಲ್ಲಿ ಅಂದರೆ ಒಂದು 10-25 ಲಕ್ಷದಲ್ಲಿ ಒಂದೊಳ್ಳೆ ಮನೆ ಸಿಗುತ್ತಾ ಅಂತ. ಸೊ ಅಂಥವರಿಗೋಸ್ಕರ ಒಂದು ಒಳ್ಳೆಯ ಅವಕಾಶವನ್ನೇ ತಂದಿದ್ದೇವೆ. 3 ಬೆಡ್ರೂಮ್ ಮನೆಯುಳ್ಳ ಈ ಒಂದು ಮನೆ ಈಶ್ವರಮಂಗಲದಿಂದ ಸರಿಯಾಗಿ ಅಂದರೆ 3.5 ಕಿಲೋಮೀಟರ್ ಆ ಒಂದು ವ್ಯಾಪ್ತಿಯಲ್ಲಿರುವಂತಹ ಒಂದು ಸುಂದರವಾದ ಮನೆ ಆಯಿತಾ. ಸೊ ಈ ಒಂದು ಮನೆ 3 ಬೆಡ್ರೂಮ್ಗಳನ್ನು ಒಳಗೊಂಡು 1500 ಸ್ಕ್ವೇರ್ ಫೀಟಲ್ಲಿ ಇರುವಂಥದ್ದು. ಅಂದರೆ 13.5 ಸೆಂಟ್ ಜಾಗದಲ್ಲಿ ಈ ಒಂದು ಮನೆ ಇದೆ ಆಯಿತಾ. ಇದರಲ್ಲಿ 13.5 ಸೆಂಟ್ ಕನ್ವರ್ಷನ್ ಆದಂತಹ ಜಾಗ, ಕಂಪ್ಲೀಟ್ ಆದಂತಹ ಒಂದು ಜಾಗ, ಫುಲ್ಲು ಡಾಕ್ಯುಮೆಂಟ್ ಇರುವಂತಹ ಜಾಗ. ಸೊ ಅದಕ್ಕೆ ನಿಮಗೋಸ್ಕರ ನಾವಿವತ್ತು ಒಂದು ಒಳ್ಳೆ ಮನೆ ಆಯಿತಾ. ಇದು 90 ಶತಮಾನ ಪೂರ್ತಿ ಆದಂತಹ ಒಂದು ಮನೆ. ಸೊ ಆರ್ಥಿಕ ಕಾರಣಗಳಿಂದಾಗಿ ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಅವರಿಂದ ಸಾಧ್ಯ ಆಗ್ತಾ ಇಲ್ಲ. ಸೊ ಅದಕ್ಕೆ ಅದನ್ನು ಇವತ್ತು ಮಾರಾಟ ಮಾಡ್ತಾ ಇರುವಂಥದ್ದು. ತಕ್ಷಣ ಮಾರಾಟಕ್ಕೆ ಇಟ್ಟಿರುವಂತಹ ಮನೆ. ಇದಕ್ಕೆ ಓನರ್ ಕೇಳ್ತಾ ಇರುವಂಥದ್ದು 25 ಲಕ್ಷ ಆಯಿತಾ, ಬರೀ 25 ಲಕ್ಷ. ಈ ಒಂದು ಮನೆಗೆ ಆ್ಯಕ್ಚುಲಿ ಎಂಟ್ರೆನ್ಸ್ ನೋಡಿ ಉತ್ತರದಿಂದ ಬರ್ತದೆ ಆಯಿತಾ. ಉತ್ತರದಿಂದ ಎಂಟ್ರೆನ್ಸ್ ಇರುವಂತಹ ಈ ಒಂದು ಮನೆ 3 ಬೆಡ್ರೂಮ್ಗಳಿರುವಂತಹ ಒಂದು ಮನೆ ನೋಡಿ. ಇದು ಸ್ಟಾರ್ಟಿಂಗಲ್ಲಿರುವಂತಹ ಎಂಟ್ರೆನ್ಸ್. ಇದು ನಾನು ಮೊದಲೇ ಹೇಳಿದ್ದೆ, ಮನೆ ಕಂಪ್ಲೀಟ್ ವರ್ಕ್ ಮುಗ್ದಿಲ್ಲ ಆಯಿತಾ. ಇನ್ನು ಪೈಂಟಿಂಗ್ ವರ್ಕ್ ಇರ್ಬೋದು, ಟೈಲ್ ವರ್ಕ್ ಇರ್ಬೋದು, ಅಥವಾ ನೀವು ಬೇರೆ ಏನಾದರೂ ಮಾಡಬೇಕು ಅಂತಿದ್ರೆ ಅದನ್ನು ಮಾಡ್ಕೊಳ್ಬೋದು. ಆದರೆ ಮನೆಗೆ ಬಂದು ಉಳ್ಕೊಳ್ಳುವ ರೀತಿಯಲ್ಲಿ ಇವಾಗ ಆ ಒಂದು ಮನೆ ನಿರ್ಮಾಣ ಆಗಿದೆ ಆಯಿತಾ. ಇದು ಎದುರುಗಡೆ ಇರುವಂತಹ ಹಾಲ್ ಆಯಿತಾ. ಎಂಟ್ರಿ ಆದ ನಂತರ ಇರುವಂತಹ ಒಂದು ಹಾಲ್ ಇದು ನೋಡಿ, ಒಳ್ಳೆ ವಿಶಾಲವಾದಂತಹ ಹಾಲ್ ಇದು. ನಂತರ ಒಳಗಡೆ ಹೋದರೆ ಡೈನಿಂಗ್ ಸಿಗುವಂಥದ್ದು. ಇಲ್ಲಿ ನಿಮಗೆ ಡೈನಿಂಗ್ ಟೇಬಲ್ ಪ್ರಿಪೇರ್ ಮಾಡ್ಕೊಳ್ಬೋದು ಆಯಿತಾ. ಈ ಒಂದು ಪ್ರದೇಶದಲ್ಲಿ ಇದು ಕೂಡ ಹಾಗೆ ನೋಡಿ, ಹಾಲ್ನ ರೀತಿಯಲ್ಲಿ ವಿಶಾಲವಾದಂಥದ್ದು. ಅದೇ ರೈಟ್ ಭಾಗಕ್ಕೆ ತಿರುಗಿದರೆ ಇಲ್ಲೊಂದು ರೂಮ್ ಇದೆ ನೋಡಿ. ಎಲ್ಲ ವರ್ಕ್ ಕಂಪ್ಲೀಟ್ ಆಗಿ ಪೈಂಟ್ ಮಾತ್ರ ಬಾಕಿ ಇರುವಂಥದ್ದು. ಓಕೆ, ಕಿಟಕಿಯ ವ್ಯವಸ್ಥೆಗಳು ಕೂಡ ಆಗಿದೆ. ಸೊ ಇಲ್ಲಿ ನೋಡಿ, ವೈಟ್ ಸಿಮೆಂಟ್ ಕೊಟ್ಟು ಒಂದು 90 ಶತಮಾನ ಪೂರ್ಣ ಆದಂತಹ ಒಂದು ರೂಮ್ ಇದಾಯ್ತಾ. ಇದು ಬರುವಂಥದ್ದು ಅಟ್ಯಾಚ್ಡ್ ಬಾತ್ರೂಮ್ ಇರುವಂತಹ ಒಂದು ರೂಮ್ ಆಯಿತಾ. ಇದು ಸೇಮ್ ಸೈಜಲ್ಲಿ ಇರುವಂಥದ್ದು. ಸ್ವಲ್ಪ ಕೆಲಸ ಇಲ್ಲಿ ಕೂಡ ಬಾಕಿ ಇದೆ ನೋಡಿ. ವೆಸ್ಟರ್ನ್ ಟಾಯ್ಲೆಟ್ ಇದು ಫಿಕ್ಸ್ ಮಾಡಬೇಕಷ್ಟೇ. ಓಕೆ, ಇದು ಅಟ್ಯಾಚ್ ಆಗಿರುವಂತಹ ಒಂದು ರೂಮ್ ಇದು. ನೆಕ್ಸ್ಟ್ ಬರುವಂಥದ್ದು ನೋಡಿ, ಇಲ್ಲಿ ಇದು ಮಾಸ್ಟರ್ ಬೆಡ್ರೂಮ್ ಆಯಿತಾ. ಎಲ್ಲ ರೂಮುಗಳಿಗಿಂತಲೂ ಸ್ವಲ್ಪ ದೊಡ್ಡದಾಗಿದೆ, ಇದು ವಿಶಾಲವಾದಂಥದ್ದು. ಸೊ ಈ ಮನೆಯ ಮಾಸ್ಟರ್ ಬೆಡ್ರೂಮ್ ಇದು. ನೋಡಿ, ಇಲ್ಲೊಂದು ಸ್ಟೇರ್ ಕೇಸ್ ಮೇಲ್ಗಡೆಗೆ ಬರುತ್ತೆ. ಇಲ್ಲೊಂದು ಟಾಯ್ಲೆಟ್ ಇದೆ ಆಯಿತಾ. ಇದು ಇಂಡಿಯನ್ ಟಾಯ್ಲೆಟ್, ಇದು ನಾರ್ಮಲ್. ಇದು ಈ ಮನೆಯ ಕಿಚನ್. ಒಳ್ಳೆ ವಿಸ್ತೀರ್ಣದಲ್ಲಿರುವಂತಹ ಒಂದು ಒಳ್ಳೆ ಕಿಚನ್ ಆಯಿತಾ. ನಿಮಗೆ ಯಾವ ರೀತಿಯಲ್ಲಿ ಬೇಕಾದರೂ ಸೆಟಪ್ ಮಾಡ್ಬೋದು. ಆದರೆ ಇದರ ಕೆಲಸ ಕೂಡ ಪೂರ್ತಿಯಾಗಿ ಮುಗ್ದಿಲ್ಲ ಆಯಿತಾ. ಕಿಚನ್ಗೆ ಟೈಲ್ ಹಾಕಿದ್ದಾರೆ. ಇದು ಹೊರಗಡೆ ಬರುವಂಥದ್ದು ಬಾಲ್ಕನಿ, ಹೊರಗಡೆ ಔಟ್ಸೈಡ್ ಕಿಚನ್ ಹೊರಗಡೆ ಇರುವಂತಹ ಸೆಕೆಂಡ್ ಕಿಚನ್ ಇದು, ಬಾಲ್ಕನಿ. ಇಲ್ಲಿ ವಾಷಿಂಗ್ ಮಿಷಿನ್ ಕೂಡ ಇಲ್ಲೇ ಇಡುವಂಥದ್ದು. ಸೊ ಇಲ್ಲಿ ಬೇಕಾದ ವ್ಯವಸ್ಥೆ ಹೊರಗಡೆ ಕೂಡ ಇದೆ. ಹೊರಗಡೆಯ ಸ್ವಲ್ಪ ಜಾಗ ಕೂಡ ಇದೆ, ಅದನ್ನು ತೋರಿಸ್ತೀನಿ ನಾನು. ಇದು ಕಿಚನ್ ಹೊರಗಡೆ ಈ ರೀತಿಯಲ್ಲಿ ಬರ್ತದೆ. ಓಕೆ, ಇನ್ನು ನೇರವಾಗಿ ಈ ಒಂದು ಮನೆಯ ಹಿಂಬಾಗಿಲಿನ ಮುಖಾಂತರ ಹೊರಗಡೆ ಬಂದರೆ ನೋಡಿ, ಈ ರೀತಿಯ ಒಂದು ಸಿಚುವೇಶನ್ ನೋಡ್ಬೋದು ನೀವು.
ಮೇಲ್ಗಡೆ ಒಂದು ರೂಮು ಮಾಡಬೇಕು ಅಂತ ಇಟ್ಟಿರುವಂಥದ್ದು ಕಂಪ್ಲೀಟ್ ಆಗಿಲ್ಲ ಆಯಿತಾ ಮೇಲ್ಗಡೆದು. ಸೊ ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಜಾಗ ಇದೆ, ಇಲ್ಲಿ ನಿಮಗೆ ಬೇಕಾದರೂ ಕೃಷಿ ಮಾಡ್ಬೋದು. ಒಂದು 10-20 ಅಡಿಕೆ ಮರ, ಒಂದು 10 ತೆಂಗಿನ ಮರ ಎಲ್ಲ ನೆಡಲಿಕ್ಕೆ ಬೇಕಾದ ಜಾಗ ಉಂಟಾಯ್ತಾ ಇಲ್ಲಿ. ಮನೆಯ ಸುತ್ತಲೂ ತೆಂಗಿನ ಮರ ನೆಡ್ಬೋದು, ಒಂದು 10. ಬಾಕಿ ಇರುವ ಜಾಗದಲ್ಲಿ ಒಂದು 10-20 ಅಡಿಕೆ ಮರವನ್ನು ನೆಡ್ಬೋದು. ಬೇಕಾದರೆ ಹಣ್ಣು ಹಂಪಲುಗಳ ಗಿಡಗಳನ್ನು ನೆಡ್ಬೋದು. ಸೊ ಇಲ್ಲಿ ಯಾವುದೇ ವ್ಯವಸ್ಥೆನೇ ಇವಾಗ ಮಾಡಿಲ್ಲ. ಅಂದರೆ ಇವರು ಆಲ್ಮೋಸ್ಟ್ ಕಟ್ಟಿ ಮುಗಿಸಿ ಅಂತ ಸಂದರ್ಭದಲ್ಲಿ ಕೆಲವೊಂದು ಸನ್ನಿವೇಶಗಳಿಂದಾಗಿ ಅದನ್ನು ಮಾರಬೇಕು ಅಂತ ಇಟ್ಟಿರುವಂಥದ್ದು. ಆ ಒಂದು ಮನೆಯನ್ನು ಕಂಪ್ಲೀಟ್ ಮಾಡಲಿಕ್ಕೆ ಅವರಿಂದ ಸಾಧ್ಯ ಆಗ್ತಾ ಇಲ್ಲ. ಸೊ ಆ ಒಂದು ಕಾರಣಕ್ಕೆ ಇವತ್ತು ಅದನ್ನು ಮಾರಾಟಕ್ಕೆ ಇಟ್ಟಿರುವಂಥದ್ದು ಆಯಿತಾ. ಸೊ ಮನೆಯ ಒಳಗಡೆ ಇರುವಂತಹ ಕಂಪ್ಲೀಟಾಗಿ ನೀವು ನೋಡಿದ್ದೀರಾ, ಇದು ಹೊರಗಿನ ಭಾಗ ನೋಡಿ. ಇದು ಮೇಲ್ಗಡೆ ಇರುವಂಥದ್ದು. ಮೇಲ್ಗಡೆ ಇನ್ನೂ ಯಾವುದೇ ಕೆಲಸವನ್ನು ಆರಂಭವೇ ಮಾಡಿಲ್ಲ. ಒಂದು ರೂಮನ್ನು ರೆಡಿ ಮಾಡಬೇಕು ಅಂತ ಆಲೋಚನೆ ಮಾಡಿದ್ರು ಅಷ್ಟೇ ನೋಡಿ, ಅರ್ಧಂಬರ್ಧ ಕಟ್ಟಿಟ್ಟಿದ್ದಾರೆ. ಇದನ್ನು ಕಂಪ್ಲೀಟ್ ಮಾಡಲಿಲ್ಲ. ಸೊ ಯಾರಾದರೂ ಆಸಕ್ತಿ ಇದ್ದವರಿದ್ದರೆ ಇದನ್ನು ಕಂಪ್ಲೀಟ್ ಮಾಡಿಕೊಡ್ಬೋದು ಆಯಿತಾ. ಇವಾಗ ಸೆಕೆಂಡ್ ಫ್ಲೋರ್ ಬೇಕು ಅಂತ ಹೇಳಿದರೆ ಸೆಕೆಂಡ್ ಫ್ಲೋರ್ ಇವಾಗ ಅರ್ಧದಷ್ಟು ಕಟ್ಟಿ ಇಟ್ಟಿದ್ದಾರೆ ಕಲ್ಲು, ಅದನ್ನು ಕಂಪ್ಲೀಟ್ ಮಾಡಿಕೊಡ್ಬೋದು. ಸೊ 1500 ಸ್ಕ್ವೇರ್ ಫೀಟಲ್ಲಿ ಒಂದು ಒಳ್ಳೆ ಮನೆ ಇದು. ವಿಶಾಲವಾದಂತಹ ಕೊಠಡಿಗಳುಳ್ಳ ಹಾಲ್ ಆಗಿರ್ಬೋದು, ಅಥವಾ ಡೈನಿಂಗ್ ವ್ಯವಸ್ಥೆ ಇರ್ಬೋದು, ಅಥವಾ ಬಾತ್ರೂಮ್ ಇರ್ಬೋದು, ಅಟ್ಯಾಚ್ಡ್ ಬಾತ್ರೂಮ್ ಇರ್ಬೋದು, ಕಿಚನ್ ಇರ್ಬೋದು, ಎಲ್ಲವೂ ಒಂದು ರೀತಿಯಲ್ಲಿ ಸುಸಜ್ಜಿತವಾಗಿಯೇ ಮಾಡಿದ್ದಾರೆ. ಆದರೆ ಈ ಒಂದು ಕೆಲಸವನ್ನು ಕಂಪ್ಲೀಟ್ ಮಾಡೋದಕ್ಕೆ ಇವರಿಂದ ಸಾಧ್ಯ ಆಗಲಿಲ್ಲ. ನೋಡಿ, ನೀರಿನ ವ್ಯವಸ್ಥೆ ಇಲ್ಲಿ ಇರುವಂಥದ್ದು. ಈ ಒಂದು ಮನೆಗೆ ಈ ಮನೆಯ ಓನರ್ ಕೇಳ್ತಾ ಇರುವಂಥದ್ದು 25 ಲಕ್ಷ ಆಯಿತಾ. ಯಾವುದೇ ನೆಗೋಷಿಯಬಲ್ ಇರುವುದಿಲ್ಲ. ಆಸಕ್ತಿ ಇದ್ದವರು ಮಾತಾಡ್ಬೋದು. ಟೋಟಲ್ 15 ಸೆಂಟ್ ಜಾಗದಲ್ಲಿ 13.5 ಸೆಂಟ್ ಕನ್ವರ್ಷನ್ ಆದಂತಹ ಜಾಗ ಆಯಿತಾ. ಯಾವುದೇ ಜಾಗದ ತಕರಾರಾಗಲಿ ಏನೂ ಇಲ್ಲದಂತಹ ಒಂದು ಜಾಗ, ಕಂಪ್ಲೀಟ್ ಡಾಕ್ಯುಮೆಂಟ್ ಇರುವಂತಹ ಜಾಗ, 13.5 ಸೆಂಟ್ ಜಾಗ. ಇನ್ನು ಉಳಿದಂತಹ 1.5 ಸೆಂಟ್ ಜಾಗ ಅದು ಕುಮ್ಕಿ ಆಯಿತಾ, ಇದು ಹಕ್ಕುಪತ್ರ ಇರುವಂತಹ ಜಾಗ ಅದು. ಸೊ ಇದು ಈ ಒಂದು ಮನೆಯ ಕಂಪ್ಲೀಟ್ ವೀಕ್ಷಣೆ. ಅಂದರೆ ಈ ಒಂದು ಮನೆ ವಾಸ್ತು ಯೋಗ್ಯವಾಗಿರುವಂತಹ ಒಂದು ಮನೆಯಾಗಿದ್ದು, ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಂಡು ಕಟ್ಟಿದಂತಹ 90% ಕಂಪ್ಲೀಟ್ ಆದಂತಹ ಒಂದು ಮನೆ. ಇನ್ನು ಪೇಂಟ್ ಮತ್ತು ಟೈಲ್ ಅಥವಾ ನಿಮಗೆ ಏನು ವ್ಯವಸ್ಥೆಗಳು ಬೇಕು ಅದನ್ನು ರೆಡಿ ಮಾಡಬೇಕಾದಂತಹ ಒಂದು ಮನೆ, ಮೂಲಸೌಕರ್ಯಗಳೆಲ್ಲವೂ ರೆಡಿ ಆದಂತಹ ಒಂದು ಮನೆ. ಸೊ ಈ ಒಂದು ಮನೆ 25 ಲಕ್ಷ ಹೇಳ್ತಾ ಇದ್ದರೂ ಕೂಡ ಇವಾಗ ನೀರಿನ ವ್ಯವಸ್ಥೆ ಇಲ್ಲ ಆಯಿತಾ. ಪಂಚಾಯತ್ ವ್ಯವಸ್ಥೆ ಇರುವಂಥದ್ದು. ಸೊ ನೀರಿನ ವ್ಯವಸ್ಥೆಯನ್ನು ಮಾಡಿ ಕೂಡ ಕೊಡ್ತಾರೆ. ಓಕೆ, ಇನ್ನು ಬೇಡ ನೀವೇ ನೀರಿನ ವ್ಯವಸ್ಥೆಯನ್ನು ಮಾಡ್ತೀರಾ ಅಂದರೂ ಒಳ್ಳೆ ನೀರು ಸಿಗುವಂತಹ ಒಂದು ಪ್ರದೇಶ, ಅಗ್ರಿಕಲ್ಚರ್ ಮಾಡ್ತಾ ಇರುವಂತಹ ಪ್ರದೇಶ, ಸುತ್ತಮುತ್ತಲೆಲ್ಲ ಬೋರ್ವೆಲ್ಗಳನ್ನು ತಗೊಂಡು ನೀರು ಸಿಕ್ಕಿದಂತಹ ಒಂದು ಪ್ರದೇಶ ಆಯಿತಾ. ಸೊ ಅದನ್ನು ನೀವೇ ಮಾಡ್ತಾ ಇದ್ದರೆ ಸ್ವಲ್ಪ ಕಡಿಮೆ ಆಗುತ್ತೆ ಆಯಿತಾ. ಈ ಒಂದು ಜಾಗದಲ್ಲಿ ಈ ಒಂದು ಇವತ್ತು 25 ಲಕ್ಷ ಹೇಳ್ತಾ ಇದ್ದೇವೆ, ಅದು ಸ್ವಲ್ಪ ಕಡಿಮೆ ಆಗ್ಬೋದು. ಒಂದು 24 ಲಕ್ಷಕ್ಕೆ ನಿಮಗೆ ಅದು ದೊರಕ್ಬೋದು ಆಯಿತಾ. ಸೊ ಆ ಒಂದು ಕಾರಣವನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೇನೆ. ಸೊ ಈ ಒಂದು ಮನೆ ಬೇರೆ ಎಲ್ಲ ರೀತಿಯಲ್ಲಿ ನೋಡಿದರೂ ಕೂಡ ಪರ್ಫೆಕ್ಟ್ ಆಗಿರುತ್ತೆ. ಈಶ್ವರಮಂಗಲದಿಂದ 3.5 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಒಂದು ಮನೆ ಪಡುಮಲೆ ಎಂಬಲ್ಲಿ ಇರುವಂಥದ್ದು. ಆ ಒಂದು ಮೇನ್ ರೋಡಿಂದ 3.5 ಕಿಲೋಮೀಟರ್ ಬಂದು ನಂತರ 100 ಮೀಟರ್ ಒಳ ದಾರಿ ಇದೆ. ಕಾರು ಬೈಕು ಎಲ್ಲವೂ ಹೋಗುವಂತಹ ಒಂದು ದಾರಿಯಾಗಿದ್ದು, ಈ ಒಂದು ಮನೆಯನ್ನು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡದಿದ್ದರೂ ಕೂಡ ಇಲ್ಲಿಗೆ ಬಂದು ಉಳ್ಕೊಳ್ಳಿಕ್ಕೋಸ್ಕರ ಯೋಗ್ಯವಾದಂತಹ ಒಂದು ಮನೆಯಾಗಿದೆ. ಇಲ್ಲ ನೀವು ಬಂದು ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಕಟ್ಟಿ ಪೇಂಟಿಂಗ್ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿ ಇರ್ತೀರಾ ಅಂದರೂ ಕೂಡ ಒಂದು ಒಳ್ಳೆಯ ಅವಕಾಶ ಆಯಿತಾ.